ಕೆಂಗೇರಿ ಯಾವ ಆಧಾರದಲ್ಲಿ ಕ್ಷೇತ್ರದಲ್ಲಿ 36 ಬಾರ್ಗಳಿಗೆ ಪರವಾನಗಿ ನೀಡಲಾಗಿದೆ? ನಿಯಮಬಾಹಿರವಾಗಿ ಲೈಸೆನ್ಸ್ ವಿತರಿಸಿದರೆ ಮುಂದಾಗುವ ಅವಘಡಗಳಿಗೆ ಯಾರು ಹೊಣೆ ಎಂದು ಶಾಸಕ ಎಸ್.ಟಿ. ಸೋಮಶೇಖರ್ ಅಬಕಾರಿ ಅಧಿಕಾರಿಗಳ ವಿರುದ್ಧ ವಾಗ್ದಾಳಿ ನಡೆಸಿದರು. ಕೆಂಗೇರಿ ವಾರ್ಡ್ನಲ್ಲಿ ಹಮ್ಮಿಕೊಂಡಿದ್ದ ಜನಸ್ಪಂದನ ಸಭೆಯಲ್ಲಿ ಅವರು ಮಾತನಾಡಿದರು. ಸೂಕ್ತ ಮಾನದಂಡಗಳು ಹಾಗೂ ನಿಬಂಧನೆಗಳನ್ನು ಮೀರಿ CL7, CL9 ಬಾರ್ ಲೈಸೆನ್ಸ್ಗಳನ್ನು ನನ್ನ ಗಮನಕ್ಕೆ ತಾರದೇ ನೀಡಲಾಗಿದೆ. ಇಂತಹ ವರ್ತನೆಗಳನ್ನು ಸಹಿಸಲಾಗುವುದಿಲ್ಲ ಎಂದು ಕಿಡಿಕಾರಿದರು. ಸತತ ಪ್ರಯತ್ನಗಳ ಫಲವಾಗಿ ರಾಮುಹಳ್ಳಿ, ಚಳ್ಳಿಘಟ್ಟ, ದುಬಾಸಿಪಾಳ್ಯ ರೈಲ್ವೆ ಗೇಟ್ ಕಾಮಗಾರಿ ಪೂರ್ಣಗೊಂಡಿದೆ. ಈ ಸಾಧನೆಯ ಶ್ರೇಯ ಪಡೆಯಲು ಕೆಲ ನಾಯಕರು ಯತ್ನಿಸುತ್ತಿದ್ದಾರೆ ಎಂದು ಶೋಭಾ ಕರಂದ್ಲಾಜೆ ವಿರುದ್ಧ ವಾಗ್ದಾಳಿ ನಡೆಸಿದರು. ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನ ಕೊರತೆ ಇಲ್ಲ. ರಾಜಕಾಲುವೆ ಅಭಿವೃದ್ಧಿಗೆ 232 ಕೋಟಿ ರೂಪಾಯಿ ಬಿಡುಗಡೆಯಾಗಿದ್ದು ಕಾಮಗಾರಿ ಪ್ರಗತಿಯಲ್ಲಿದೆ. ಹೆಚ್ಚುವರಿಯಾಗಿ 600 ಕೋಟಿ ಅನುದಾನಕ್ಕೆ ಬೇಡಿಕೆ ಸಲ್ಲಿಸಲಾಗಿದೆ ಎಂದರು. ಗಣೇಶ ಆಟದ ಮೈದಾನವನ್ನ 5 ಕೋಟಿ ರೂಪಾಯಿ ಹಾಗೂ ಗಾಂಧಿನಗರ ಕೆರೆಯನ್ನ 9 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಗೊಳಿಸಲು ಉದ್ದೇಶಿಸಲಾಗಿದೆ ಎಂದರು. ಕಾನೂನು ತೊಡಕುಗಳನ್ನು ನಿವಾರಿಸಿ ದಶಕಗಳಿಂದ ಬಾಕಿ ಉಳಿದಿರುವ ಉತ್ತರಹಳ್ಳಿ ಕೆಂಗೇರಿ ರಸ್ತೆ ಅಗಲೀಕರಣ ಯೋಜನೆಯನ್ನ ಶೀಘ್ರದಲ್ಲಿ ಪೂರ್ಣಗೊಳಿಸಲಾಗುವುದೆಂದು ತಿಳಿಸಿದರು. ಇದೇ ವೇಳೆ ರಾತ್ರಿ ವೇಳೆ ನೀರು ಬಿಡಲಾಗುತ್ತಿದೆ. ನಾಯಿ ಹಾವಳಿಯಿಂದ ಓಡಾಡಲು ತೊಂದರೆಯಾಗಿದೆ. ಪಟ್ಟಣಗೆರೆ ಶಾಲೆ ಕಟ್ಟಡ ಶಿಥಿಲಗೊಂಡಿರುವ ಬಗ್ಗೆ ಸೇರಿದಂತೆ ಬಿ ಖಾತಾ, ರೇಷನ್ ಕಾರ್ಡ್ ಸಮಸ್ಯೆ ಸೇರಿದಂತೆ ಹಲವಾರು ಸಮಸ್ಯೆಗಳು ಜನರಿಂದ ಕೇಳಿ ಬಂದವು. ರಾಜರಾಜೇಶ್ವರಿ ನಗರ ವಲಯ ಜಂಟಿ ಆಯುಕ್ತ ಅಭಿಜಿತ್ ಮಾತನಾಡಿದರು. ಕೆಂಗೇರಿ ಬ್ಲಾಕ್ ಅಧ್ಯಕ್ಷ ಮೈಲಸಂದ್ರ ನಾಗರಾಜ್, ಮಹಿಳಾ ಅಧ್ಯಕ್ಷೆ ಲಕ್ಷ್ಮೀ ಪ್ರಭುರಾಜ್, ಕೆಂಗೇರಿ ವಾರ್ಡ್ ಸಂಭಾವ್ಯ ಅಭ್ಯರ್ಥಿ ಉಮಾ ನಾಗರಾಜ್, ವಾರ್ಡ್ ಅಧ್ಯಕ್ಷರಾದ ಅರುಣ್ ಕುಮಾರ್, ಟಿ ಪ್ರಭಾಕರ್, ಕೆವೈ ಕೃಷ್ಣ, ಪುರುಷೋತ್ತಮ್, ಕ್ಯಾತ್ಯಾಯಿನಿ ಗೌಡ, ಮುಖಂಡರಾದ ಚೇತನ್ ಗೌಡ, ಜಂಟಿ ಆಯುಕ್ತ ಅಭಿಜಿತ್, ಎಇಇಗಳಾದ ನಟರಾಜ್, ಸಿದ್ದರಾಜೇಗೌಡ, ಇಇ ಪ್ರದೀಪ್, ಬಿಇಒ ರೇಖಾ, ಸಂಚಾರ ವಿಭಾಗದ ಪೊಲೀಸ್ ಇನ್ಸ್ಪೆಕ್ಟರ್ ನಾಗೇಶ್, ಸಬ್ ಇನ್ಸ್ಪೆಕ್ಟರ್ ಮಂಜುನಾಥ್ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಿದ್ದರು. ನೋಡ್ಬಿಟ್ಟು ನಾನು ಈ ಸಲ ಯಾರಾದ್ರೂ ನಾನು ಎದುರು ಹಾಕ್ಸ್ಕೊಡ್ತೀನಿ. ಸರ್, ಯು ಆರ್ ಮೋಸ್ಟ್ ವೆಲ್ಕಮ್. ರಸ್ತೆನೇ ಇಲ್ಲ ಅಲ್ಲಿ. ಆಯ್ತು ಮೇಡಮ್, ಆ ಥರ ಇದ್ದು ನಾನು ಸೇರಿಸ್ಕೊಂಡೆ. ನಾಗರಾಜ್ ಅವರು ಸಾಕಷ್ಟು ಸತಿ ಬಂದು ನೋಡಿದ್ದಾರೆ. ನಾನು ಅವ್ರ ಜೊತೆ ಬರ್ತಿದ್ದೀನಿ ಮೇಡಮ್. ಅಂಡ್ ನಾನು ರಿಟರ್ನ್ ರೆಪ್ರೆಸೆಂಟೇಷನ್ ಅಸೋಸಿಯೇಷನ್ ಥ್ರೂನು ಕೊಟ್ಟಿದ್ದೀನಿ ಆಲ್ರೆಡಿ. ಮೇಡಮ್ ಆಲ್ರೆಡಿ ಸೇರಿಸ್ಕೊಂಡಿದ್ದಾರೆ ಕೆಲಸಕ್ಕೆ, ಅದನ್ನ ಸೇರಿಸ್ಕೊಂಡಿದ್ದಾರೆ. ಅದನ್ನ ಟೆಂಡರ್ ಪ್ರೊಸೆಸ್ ಅಲ್ಲಿ ಇದೆ. ನಾನು ಅದನ್ನ ಚೆಕ್ ಮಾಡ್ಬಿಟ್ಟು ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ನಿಮ್ಗೆ ನಿಮ್ಮಲ್ಲಿ ಯಾವ್ದಾರ ಬಾರ್ಗಳು ನನ್ನ ಹೆಸರು ಡಾಕ್ಟರ್ ಅರುಣ್ ಕುಮಾರ್ ಅಂತ MOH. ಮುಂದಿನ ಬಾರ್ಗಳು ಏನಾರ ಬಂದ್ರೆ ನಾವು ಖಂಡಿತ ಲೈಸೆನ್ಸ್ ಕೊಡೋದಿಲ್ಲ. ಸಾಹೇಬ್ರ ಆದೇಶ ಇದೆ, ಕೊಡಬೇಡಿ ಅಂತ. ನಾವು ಯಾರಿಗೂ ಏನಾರ ಆ ತರ ಇದ್ರೆ